ಹುಲಿಗೆಮ್ಮ ದೇವಿ ಅಂದರೆ ಉತ್ತರ ಕರ್ನಾಟಕ ಸೇರಿದಂತೆ ನೆರೆ ರಾಜ್ಯಗಳಿಂದಲೂ ಪ್ರಖ್ಯಾತಿ ಪಡೆದ ದೇವಸ್ಥಾನ. ಈ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಆದರೆ ದೇಗುಲದಲ್ಲಿ ಮೂಲ ಸೌಕರ್ಯ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಸಂಸದರು ಕೇಂದ್ರಕ್ಕೆ ಮನವಿಯನ್ನು ಕೂಡ ಮಾಡಿದ್ರು. ಅವರ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಿದೆ. ಭಕ್ತರ ಬಹುದಿನಗಳ ಕನಸು ನನಸಾಗಲಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಪ್ರಸಿದ್ಧ ಶಕ್ತಿ ದೇವತೆ ಅಂದ್ರೆ ಅದು ಹುಲಿಗೆಮ್ಮ ದೇವಿ. ತಾಯಿಗೆ ಭಕ್ತಿಯಿಂದ ಬೇಡಿಕೊಂಡರೆ ಸಕಲ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹೀಗಾಗಿ ಪ್ರತಿ ಹುಣ್ಣಿಮೆ, ಮಂಗಳವಾರ ಹಾಗೂ ಶುಕ್ರವಾರ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಸೇರಿದಂತೆ ಹಲವೆಡೆ 2 ರಿಂದ 3 ಲಕ್ಷ ಮಂದಿ ಭಕ್ತರು ಬರುತ್ತಾರೆ. ಲಕ್ಷಾಂತರ ಭಕ್ತರನ್ನ ಸೆಳೆಯುತ್ತಿರುವ ಹಾಗೂ ಕೋಟಿ ಕೋಟಿ ಆದಾಯ ತಂದುಕೊಡುತ್ತಿರುವ ಈ ಸನ್ನಿಧಿಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಅನುದಾನ ಬಂದಿದೆ. ಹುಲಿಗೆಮ್ಮ ದೇಗುಲ ಅಭಿವೃದ್ಧಿಗೆ 100 ಕೋಟಿ ಅನುದಾನ. ಸಂಸದ ರಾಜಶೇಖರ್ ಹಿಟ್ನಾಳ್ ಮನವಿಗೆ ಸ್ಪಂದಿಸಿದ ಕೇಂದ್ರ. ಕೊಪ್ಪಳ ತಾಲೂಕಿನ ಹುಲಿಗಿಯಲ್ಲಿರುವ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ಆದರೆ ಇಲ್ಲಿಗೆ ಬರುವ ಭಕ್ತರಿಗೆ ಮೂಲಭೂತ ಸೌಲಭ್ಯವಿಲ್ಲ ಅನ್ನೋ ಆರೋಪ ಕೇಳಿಬಂದಿತ್ತು. ತುಂಗಭದ್ರಾ ನದಿ ದಡದಲ್ಲಿ ಸ್ನಾನಘಟ್ಟವಿಲ್ಲ, ವಸತಿ ಸಮಸ್ಯೆ, ಕುಡಿಯುವ ನೀರು, ವಾಹನಗಳ ಪಾರ್ಕಿಂಗ್ಗೆ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿತ್ತು. ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಸಂಸದ ರಾಜಶೇಖರ್ ಹಿಟ್ನಾಳ್ ಕೇಂದ್ರಕ್ಕೆ ಮನವಿ ಮಾಡಿದ್ರು. ಮನವಿಗೆ ಸ್ಪಂದಿಸಿರುವ ಕೇಂದ್ರ ಪ್ರವಾಸೋದ್ಯಮ ಇಲಾಖೆ 100 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಈ ಹಣದಲ್ಲಿ ಮೂಲಭೂತ ಸೌಲಭ್ಯ ಒದಗಿಸಲು ಯೋಜನೆಯ ವಿಸ್ತೃತ ವರದಿಗೆ ಸೂಚಿಸಿತ್ತು. ಈಗ ಹುಲಿಗೆಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದಿಂದ ವರದಿ ಸಿದ್ಧಪಡಿಸಲಾಗುತ್ತಿದೆ ಎಂದು ಸಂಸದ ರಾಜಶೇಖರ ಹಿಟ್ನಾಳ್ ತಿಳಿಸಿದ್ದಾರೆ. ಹುಲಿಗೆಮ್ಮ ಗುಡಿ ಕೊಟ್ಟಿದೆ, 100 ಕೋಟಿ ರೂಪಾಯಿ ಕೊಡಿ ಅಂದೇಳಿ. ಈಗ 100 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕಮ್ಯುನಿಕೇಷನ್ ಆಗಿದೆ. ನಮಗೆ ಎಸ್ಟಿಮೇಟ್ ಕೊಡಿ ಅಂತೇಳಿ ಎಸ್ಟಿಮೇಟ್ ಕೊಟ್ಟ ನಂತರ ಅಪ್ರೂವಲ್ ಆದಮೇಲೆ DPR ಮಾಡಲಿಕ್ಕೆ ಅನುದಾನವನ್ನು ಒದಗಿಸ್ತಾರೆ. ಅವಾಗ ಸ್ಯಾಂಕ್ಷನ್ ಕೊಟ್ಟು DPR ಮಾಡ್ತಾರೆ. ಅದು ಪ್ರೊಸೆಸ್ ಇರುತ್ತೆ, ಪ್ರೊಸೀಜರ್ಸ್ ಭಾಳ ಇದೆ. ಕೇಂದ್ರ ಇದು ಅಂಜನಾದ್ರಿ ಕೂಡ ನಾವು ಮನವಿ ಮಾಡಿದ್ದೀನಿ, ಆದರೆ ಅದಿನ್ನೂ ಬಂದಿಲ್ಲ. ಪ್ರಸ್ತಾವನೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿಲ್ಲ ಅಂದರೆ ಅವರು ಒಂದು ರಾಜ್ಯಕ್ಕೆ ಇಷ್ಟೇ ಅಂತ ಪ್ರಸ್ತಾವನೆಗಳನ್ನು ತಗೊಂತಿರ್ತಾರೆ. ಅದರಲ್ಲಿ ಹುಲಿಗೆಮ್ಮ ಗುಡಿ ತೊಗೊಂಡಿದ್ದಾರೆ, ಅಂಜನಾದ್ರಿ ಇನ್ನೂ ತೊಗೊಂಡಿಲ್ಲ. ಹುಲಿಗೆಮ್ಮ ದೇವಸ್ಥಾನ ಅಭಿವೃದ್ಧಿಗಾಗಿ ಜನರು ಎದುರು ನೋಡುತ್ತಿದ್ದಾರೆ. ದೇವಸ್ಥಾನದ್ದೇ 80 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಪಡಿಸಲು ರಾಜ್ಯ ಮುಜರಾಯಿ ಇಲಾಖೆ ಒಪ್ಪಿಗೆ ಕೊಟ್ಟಿರಲಿಲ್ವಂತೆ. ಈಗ ಕೇಂದ್ರ ಸರ್ಕಾರ ಅನುದಾನ ನೀಡಿದೆ. ಇದರ ಜೊತೆ ರಾಜ್ಯ ಸರ್ಕಾರವೂ ಕೂಡ ಅನುದಾನ ನೀಡಿ ಕ್ಷೇತ್ರ ಅಭಿವೃದ್ಧಿ ಪಡಿಸಲಿ ಎಂಬುದು ಭಕ್ತರ ಅಭಿಪ್ರಾಯ. ಹಿಂದುಳಿದ ಪ್ರದೇಶವಾದಂತಹ ಈ ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ಕ್ಷೇತ್ರಕ್ಕೆ ನರೇಂದ್ರ ಮೋದಿಯವರು ನಮ್ಮ ಪ್ರದೇಶವನ್ನು ಗುರುತಿಸಿ ಈ ಒಂದು ಬಜೆಟ್ನಲ್ಲಿ ಅನುದಾನವನ್ನು ನೀಡಿದ್ದಕ್ಕಾಗಿ ನಾನು ಬಹಳ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಹುಲಿಗಿ ದೇವಸ್ಥಾನ ಎಲ್ಲ ಸಾವಿರಾರು ಮತ್ತು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಇದು ಮುಂದಿನ ಒಂದು ದಿನದಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಕೂಡ ಇಲ್ಲಿ ಅನುಕೂಲ ಆಗಬೇಕು. ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ಷೇತ್ರದ ಮಹತ್ವ ಮತ್ತು ಶಕ್ತಿ ಅವರು ತಿಳಿಸಬೇಕು. ಒಟ್ನಲ್ಲಿ ದೇವಸ್ಥಾನದ ಅಮೂಲಾಗ್ರ ಬದಲಾವಣೆಗೆ ಈಗ ರಾಜ್ಯ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದೆ. ಕೇಂದ್ರಕ್ಕೆ ಮಾಡಿದ್ದ ಮನವಿಗೆ ಸ್ಪಂದನೆ ಸಿಕ್ಕಿದೆ. ಈ ಮೂಲಕ ದೇಗುಲ ಅಭಿವೃದ್ಧಿ ಪಡಿಸುವ ಬಹುದಿನಗಳ ಕನಸು ನನಸಾಗುತ್ತಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.